ನೀವು ದಯವಿಟ್ಟು ಗುಬ್ಬಿಗೂ ಕೂಡ ಬರಬೇಕು ಅನ್ನೋ ವಿನಂತಿಯನ್ನ ಮಾಧ್ಯಮದವ್ರಿಗೆ ವಿನಂತಿ ಮಾಡ್ತೀನಿ. ನಾನು ಬಂದ ಮೇಲೆ ರೈಲ್ವೆ ಇಲಾಖೆಯ ಮೊದಲನೇ ಕಾರ್ಯವನ್ನ ಪ್ರಪ್ರಥಮವಾಗಿ ನಾವಿವತ್ತಿನ ಪ್ರಾರಂಭ ಮಾಡ್ತಾ ಇದ್ದೀವಿ. ಅದನ್ನ ರಾವು ಕಾಲದಲ್ಲಿ ಮಾಡೋದು ಬೇಡ ಅನ್ನೋ ದೃಷ್ಟಿಯಿಂದಾನೇ ಅದು ಕಳೆದ ಮೇಲೆ ಮಾಡೋದು ಅನ್ನೋದ್ರಿಂದ ಒಂದು 2-3 ವಿಚಾರಗಳನ್ನ ಮಾತ್ರ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ತುಮಕೂರು ಬೆಂಗಳೂರಿನ ಇನ್ಫ್ರಾಸ್ಟ್ರಕ್ಚರ್ಗೆ ಯಾವುದಾದ್ರೂ ಒಂದು ನಗರ ಮತ್ತೊಂದು ನಗರವಾಗಿ ಬೆಂಗಳೂರಾಗಿ ಬೆಳೀತಕ್ಕಂಥದಕ್ಕೆ ಅವಕಾಶ ಇದ್ರೆ ಅದು ತುಮಕೂರು ಮಾತ್ರ. ಈ ನಗರದ ಸರ್ವಾಂಗೀಣ ಅಭಿವೃದ್ಧಿಯನ್ನ ಮನಸ್ಸಿನಲ್ಲಿಟ್ಟುಕೊಂಡು ಭಾರತ ಸರ್ಕಾರ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕರ್ನಾಟಕದ ಇತಿಹಾಸದಲ್ಲಿ ಕಣ್ಣು ಕೇಳಿಯರದಷ್ಟು ಅನುದಾನವನ್ನು ಕೊಡುವುದರ ಮುಖೇನ 9 ತಿಂಗಳಲ್ಲಿ ಒಬ್ಬ ಲೋಕಸಭಾ ಸದಸ್ಯ ಏನ್ ಮಾಡಬಹುದು ಅನ್ನೋದಕ್ಕಿಂತ ಜನಪರ ಕಾರ್ಯಕ್ರಮಗಳನ್ನು ಮಾಡೋದ್ರಿಂದ ಜನರಿಗೆ ಅನುಕೂಲಗಳನ್ನು ಯಾವ ರೀತಿ ಮಾಡಿಕೊಡ್ಬೋದು ಅನ್ನೋದಕ್ಕೆ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. 2 ಕೆಳ ಹಂತದ ಸೇತುವೆಗಳನ್ನು ನಾವು ಇವತ್ತು ಮಾಡ್ತಾ ಇದ್ದೀವಿ. ಒಂದು ಶೆಟ್ಟಿಹಳ್ಳಿ, ಇನ್ನೊಂದು ಭೀಮಸಂದ್ರ. ಮುಂದಿನ 23ನೇ ತಾರೀಕು ಮತ್ತೆ 2 ನಾವು ನಿಮ್ಮ ಗುಬ್ಬಿ ವಿಧಾನಸಭಾ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ. ಇದಾದ ಮೇಲೆ ಅಲ್ಲಿ 3 ಈಗಾಗಲೇ ಮುಗಿತಾ ಬಂದಿವೆ. ಅದನ್ನು ಕೂಡ ಲೋಕಾರ್ಪಣೆಯನ್ನ ಮುಂದಿನ ತಿಂಗಳು ಮಾಡಿ 50 ವರ್ಷದ ನೋವನ್ನ ಬಗೆಹರಿಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದೀವಿ. 23, 21 ಈಗಾಗಲೇ ಆದೇಶ ಆಗಿದೆ. 22ನೇದು ಇನ್ನು 4-5 ದಿವಸದಲ್ಲಿ ನಮಗೆ ಬರ್ತಾ ಇದೆ, ಅದನ್ನು ಕೂಡ ಮಾಡ್ತೀವಿ. 23ನೇದು ಸ್ವಲ್ಪ ಜಟಿಲವಾಗಿರೋದ್ರಿಂದ ಅದನ್ನು ಕೂಡ ಮಾಡಬೇಕು ಅನ್ನುವ ತೀರ್ಮಾನವನ್ನು 23 ನಾವು ಮತ್ತೆ ಅದು ಸ್ಥಳ ನೋಡಿ ತೀರ್ಮಾನ ಮಾಡ್ತೀವಿ. ಆದರೆ ತುಮಕೂರಿಗೆ ಹೊಂದಿಕೊಂಡಂತೆ, ತುಮಕೂರು ಗ್ರಾಮಾಂತರಕ್ಕೆ ಹೊಂದಿಕೊಂಡಂತೆ ಈ ಭಾಗದಲ್ಲಿದ್ದಂಥ ಯಾವುದೇ ಒಂದು ಲೆವೆಲ್ ಕ್ರಾಸಿಂಗ್ಗಳಿಗೆ ಇನ್ನು ಮುಂದೆ 1-1.5 ವರ್ಷದಲ್ಲಿ ಇವೆಲ್ಲವನ್ನು ಕೂಡ ಪೂರೈಸತಕ್ಕಂಥದಕ್ಕೆ ಇವತ್ತು ಮೊದಲನೇ ಬಾರಿಗೆ ಅಡಿಗಲ್ಲನ್ನು ಹಾಕಿ ನಾವು ನಿಮಗೆ ಈ ವಿಷಯವನ್ನು ತಿಳಿಸೋದಕ್ಕೆ ಸಂತೋಷವನ್ನು ಪಡ್ತೀನಿ. ಇವತ್ತು ಸುಮಾರು 650-700 ಕೋಟಿ ರೂಪಾಯಿಗೂ ಮೇಲ್ಪಟ್ಟಾಗ್ತವೆ. ರೈಲ್ವೆ ಇಲಾಖೆ ರಕ್ಷಣಾ ಇಲಾಖೆಯ ಮತ್ತೊಂದು ಮುಖವಾಗಿ ಕೆಲಸವನ್ನು ಮಾಡ್ತದೆ. ನಮ್ಮ ಅಧಿಕಾರಿಗಳು ಕಾರ್ಯದಕ್ಷತೆ, ಪ್ರಾಮಾಣಿಕತೆ ಎಲ್ಲವನ್ನು ಕೂಡ ಮಾಡ್ತಾರೆ. ವೇರ್ ಇಸ್ ರಾಜೀವ್ ಶರ್ಮಾ, ಎಲ್ಲಿದ್ಯಪ್ಪ ನೀನು? ಕಹಾ ಯಾಕೆ ಉದರ್ ಕಿಧರ್ ಇಧರ್. ಹಾಗಾಗಿ ನಾನು ಸಂಕ್ಷಿಪ್ತವಾಗಿ ಇದನ್ನ ಕಿತ್ತನೆ ಮಹಿನೆ ಹೋನಾ ಚಾಹಿಯೆ ಕಂಪ್ಲೀಟ್ ಕರ್ನೆ 5ರಿಂದ 6 ತಿಂಗಳಲ್ಲಿ 6ರಿಂದ 7 ತಿಂಗಳು ಇದನ್ನ ಮಾಡಿ ಲೋಕಾರ್ಪಣೆಯನ್ನು ಕೂಡ ಮಾಡ್ತೀವಿ. ಮಾಧ್ಯಮದವರು ಅದನ್ನ ದಯಮಾಡಿ ಪದೇ ನನಗೂ ಕೂಡ ಎಚ್ಚರಿಕೆಯನ್ನು ಕೊಡಬೇಕು ಅನ್ನೋದ್ರ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಚ್ಛೆ ಪಡ್ತೀನಿ. ಇದಲ್ದಿರ ಅಲ್ಲಿ ಇನ್ನೊಂದು ಯಾವುದದು ಭೀಮಸಂದ್ರ, ಅದು ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ ಸುರೇಶ್ ಗೌಡ್ರ ಕ್ಷೇತ್ರದಲ್ಲಿ 4 ಕಡೆ ಬರ್ತಾ ಇದೆ. ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ, ಮಲ್ಸಂದ್ರ. ಪಂಡಿತ್ನಳ್ಳಿ, ಮೈದಾಳ, ಹೆಗ್ಗೆರೆ, ಮಲ್ಸಂದ್ರ ಸುಮಾರು 150 ಕೋಟಿ ರೂಪಾಯಿಗಳು ಮೇಲಾಗ್ತದೆ. ಅವೆಲ್ಲವೂ ಕೂಡ ಓವರ್ ಬ್ರಿಡ್ಜ್ಗಳು. ಸಣ್ಣ ಪುಟ್ಟ ರೈಲ್ವೆ ಇಲಾಖೆಗೆ ಕರ್ನಾಟಕ ರಾಜ್ಯ ಸರ್ಕಾರದಿಂದ ಜಾಗವನ್ನು ಕೊಡಿಸ್ತಕ್ಕಂಥದ್ರಲ್ಲಿ PWD ಇಲಾಖೆ, ವಿಶೇಷವಾಗಿ ಜಿಲ್ಲಾಡಳಿತ, ಜಿಲ್ಲಾಧಿಕಾರಿಗಳ ಶ್ರಮ, ಅವರ ದೂರದೃಷ್ಟಿಗೆ ನಾನು ಭಾರತ ಸರ್ಕಾರದ ಮಂತ್ರಿಯಾಗಿ ಜಿಲ್ಲಾಡಳಿತವನ್ನು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಇದಾಗಬೇಕಾಗಿದೆ. ಇದಲ್ದಿರ ತುಮಕೂರು ಪಟ್ಟಣದಲ್ಲಿ ಇನ್ನೂ ಕೂಡ 3 ಏನೋ ಬರ್ತಾವೆ. ಒಂದು ಫೈರ್ ಸ್ಟೇಷನ್ ಹತ್ರ, ಮತ್ತೊಂದು ಬಂದು ಸಿದ್ದರಾಮೇಶ್ವರ ಬಡಾವಣೆ, ಬಟವಾಡಿ. ಹೀಗೆ ಒಟ್ಟು 8-9 ಟೌನಲ್ಲಿ ಆಗ್ತಾ ಇದೆ. ಅದನ್ನು ಹೊರತುಪಡಿಸಿ ಗುಬ್ಬಿಯಲ್ಲಿ 15 ROB ಅರಿವುಗಳು ಬರ್ತಾವೆ. ಅಂಡರ್ ಪಾಸು, ಮೇಲ್ಸೇತುವೆಗಳು ಗುಬ್ಬಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ 14-15 ಬರ್ತವೆ. ಅದೆಲ್ಲವನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ. ಅದಲ್ಲದೆ ಹೊನವನಹಳ್ಳಿ
ಹೊನ್ನವಳ್ಳಿ ಏನದು ತಿಪ್ಟೂರಿನ ಹೊನ್ನವಳ್ಳಿಗೆ ಹೋಗ್ತಕ್ಕಂಥ ಹಿರಿಯೂರಿಗೆ ಹೋಗ್ತಕ್ಕಂಥ ಅದು ಸುಮಾರು 50 ವರ್ಷದ ಬೇಡಿಕೆ. ಅದು ಕೂಡ ಈಗಾಗಲೇ ಸ್ಯಾಂಕ್ಷನ್ ಆಗಿದೆ. ಅದನ್ನು ಕೂಡ ಮುಂದಿನ ತಿಂಗಳೊಳಗಡೆ ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಸನ್ಗೆ ಹೋಗ್ತಕ್ಕಂಥ ಶಾರದಾ ನಗರ ಅದು ತುಂಬಾ ವರ್ಷದ ಬೇಡಿಕೆ ಅನ್ನೋದಕ್ಕಿಂತ ಹೆಚ್ಚಾಗಿ ತುಂಬಾ ಹೋರಾಟಗಳಾಗಿದ್ದು, ಅದನ್ನು ಕೂಡ ಮುಂದಿನ ತಿಂಗಳು ಕೆಲಸವನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಎಲ್ಲಾ ಕೆಲಸಗಳನ್ನ ಏಪ್ರಿಲ್ 30ನೇ ತಾರೀಕಿನ ಒಳಗಡೆ 650 ಕೋಟಿ 700 ಕೋಟಿಗೂ ಮೇಲ್ಪಟ್ಟ ಆಯ್ತದೆ. ಇದೆಲ್ಲವನ್ನು ಕೂಡ ಪೂರೈಸತಕ್ಕಂಥ ಅದಕ್ಕೆ ಕೆಲಸವನ್ನು ಪ್ರಾರಂಭ ಮಾಡಿ 10 ರಿಂದ 12 ತಿಂಗಳು 14 ತಿಂಗಳಲ್ಲಿ 2026 ಒಳಗಡೆ 2026 ಬರ್ತಕ್ಕಂಥ ಕೆಲವೇ ತಿಂಗಳಲ್ಲಿ ನಾವು ಎಲ್ಲವನ್ನು ಕೂಡ ಪೂರೈಸಿ ನಿಮಗೆ ನಾವು ಲೋಕಾರ್ಪಣೆ ಮಾಡ್ತಕ್ಕಂಥ ಅದಕ್ಕೆ ಅನುವನ್ನು ಮಾಡಿಕೊಡ್ತಕ್ಕಂಥ ತೀರ್ಮಾನವನ್ನ ರೈಲ್ವೆ ಇಲಾಖೆ ಮಾಡಿದೆ. ಪ್ರಾಯಶಃ ಇದಕ್ಕೆ ಮೂಲತಃ ಕಾರಣರು ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು. 50 ಭಾಗ ರಾಜ್ಯ ಸರ್ಕಾರ, 50 ಭಾಗ ಕೇಂದ್ರ ಸರ್ಕಾರ ಅಂತ ಕಾನೂನಿತ್ತು. ಈ ರಾಜ್ಯ ಸರ್ಕಾರ, ಯಾವುದೇ ರಾಜ್ಯ ಸರ್ಕಾರಗಳು ಹಣವನ್ನ ಬಿಡುಗಡೆ ಮಾಡೋದಿಲ್ಲ ಅನ್ನೋದು ಅರ್ಥ ಮಾಡಿಕೊಂಡು ಇಡೀ ಭಾರತಾದ್ಯಂತ, ಕೇವಲ ಕರ್ನಾಟಕಕ್ಕೆ ಅಲ್ಲ, ಈ ದೇಶದ ಎಲ್ಲಾ ಕಡೆಯಲ್ಲೂ ಕೂಡ 100ಕ್ಕೆ 100 ಲೆವೆಲ್ ಕ್ರಾಸಿಂಗ್ ನ ಅಂಡರ್ ಬ್ರಿಡ್ಜ್, ಓವರ್ ಬ್ರಿಡ್ಜ್ ಇರ್ಬೋದು, ಅಂಡರ್ ಬ್ರಿಡ್ಜ್ ಇರ್ಬೋದು, ಮೇಲು ಸೇತುವೆ, ಕೆಳು ಸೇತುವೆ, ಈ ಎರಡನ್ನೂ ಕೂಡ ಭಾರತ ಸರ್ಕಾರವನ್ನೇ ಮಾಡ್ತಕ್ಕಂಥ ಒಂದು ದೊಡ್ಡ ತೀರ್ಮಾನವನ್ನು ಮಾಡಿದಂತ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕಾಗ್ತದೆ. ಜನ ಚಪ್ಪಾಳೆ ಹೊಡಿಯಕ್ಕೆ ಓದಾಡ್ತಿರಲ್ಲ ನಿಮ್ಮ ಮನೆ ಕಾಯಿನಾಗ ಹೆಂಗ್ರೆ ಕೆಲಸ ಆದ್ರೆ ಮಾತ್ರ ಆಯ್ತು ಅನ್ನೋಲ್ರಿ, ಆಗದೆ ಹೋದ್ರೆ ಮಾತ್ರ ಬೈತೀನಿ. 9 ತಿಂಗಳು ಆಯ್ತು ಅಂತೀರಿ, ಇನ್ನೇನೋ ಒಂದು ಹೇಳ್ತೀರಿ. ಆಗಿರೋದ್ರಿಂದ ಎಲ್ಲವನ್ನು ಕೂಡ ಸಂಕ್ಷಿಪ್ತವಾಗಿ ನಾನು ಮಾಹಿತಿನ ನಿಮ್ಗೆ ಕೊಡ್ತೀನಿ, ಪಟ್ಟಿ ಮಾಡಿಸಿದ್ದೀನಿ. ಇದಕ್ಕೆಲ್ಲವನ್ನು ಕೂಡ ಟೈಮ್ ಬೋರ್ಡ್ ಅನ್ನು ಕೂಡ ಮಾಡ್ತಾ ಇದ್ದೀವಿ. ಇದಲ್ಲದೆ ತುಮಕೂರಿನಿಂದ ಸಿದ್ಧಗಂಗಾ ಮಠಕ್ಕೆ ಹೋಗ್ತಕ್ಕಂಥ ಗುಬ್ಬಿ ಪಟ್ಟಣದಿಂದ ಏನಿದೆ ಅದು 115 ಕೋಟಿ ರೂಪಾಯಿಗಳು, ಈಗಾಗಲೇ 28 ಕೋಟಿ ಗೌಡ್ರೆ ನಿಮ್ ಗುಬ್ಬಿದು 28 ಕೋಟಿಲಿ ಡಬಲ್ ರೋಡ್ ಮಾಡ್ತಾ ಇದ್ದೀವಿ. ಟೆಂಡರ್ ಆಗಿದೆ, ಕೆಲಸನೂ ಶುರು ಮಾಡ್ತಾ ಇದ್ದೀವಿ. 1 ಟೈಮ್ ಇಂಪ್ರೂವ್ಮೆಂಟ್ ಅಂತ ಅಂದ್ಬಿಟ್ಟು ಎಲ್ಲವೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡ್ತಾ ಇದ್ದೀವಿ. ಅದಲ್ದಿರ ಮಲ್ಲಸಂದ್ರದಿಂದ ಟೌನ್ವರೆಗೂ ಕೂಡ ಸಿಮೆಂಟ್ ಕಾಂಕ್ರೀಟ್ ಮಾಡೋ ಜೊತೆಯಲ್ಲಿ ಮಠವಾಡಿವರೆಗೂ ಮಾಡೋ ಜೊತೆಯಲ್ಲಿ ಒಂದು ಹೊಸ ಸಂದೇಶವನ್ನ ಭಾರತ ಸರ್ಕಾರ, ನಿಮ್ಮ ಸೋಮಣ್ಣ ಒಬ್ಬ MP ಆದ್ಮೇಲೆ ಅದನ್ನು ಕೂಡ ಪೂರೈಸತಕ್ಕಂಥ ಅದಕ್ಕೆ ನಾನು ಗಡ್ಕರಿ ಅವ್ರನ್ನ ಕರೆದಿದ್ದೀನಿ. ಪೂಜ್ಯ ಸಿದ್ಧಗಂಗಾ ಶ್ರೀಗಳವರ ಆರಾಧನಾ ಮಹೋತ್ಸವ, ಅವರ ಗುರುವಂದನ ಕಾರ್ಯಕ್ರಮಕ್ಕೆ ಅವ್ರು ಬೇರೆ ಕಾರ್ಯಕ್ರಮ ಆಯಿತು, ಅವತ್ತು ರಾಜನಾಥ್ ಸಿಂಗ್ ಅವರು ಇಲ್ಲಿ ಬರ್ತಾ ಇದ್ದಾರೆ. ಅದಾದ್ಮೇಲೆ ನಾವು ಮತ್ತೊಂದು ದಿನ ಅವ್ರನ್ನೇ ಕರೆದು ಫೌಂಡೇಶನ್ ಅನ್ನು ಹಾಕ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಬೈಪಾಸ್ ರಸ್ತೆ ಬಸವರಾಜಣ್ಣ ಅವರ ಕನೆಕ್ಷನ್ ಕೂಸಾಗಿತ್ತು. ಸುಮಾರು 2600 ಕೋಟಿ ರೂಪಾಯಿಗಳು ಈಗಾಗಲೇ ಮಂಜೂರಾತಿ ಆಗಿದೆ. ಅಕ್ವಿಜೇಷನ್ಗೆ ಪ್ರೋಸೆಸ್ ಶುರುವಾಗಿದೆ. ಟೆಂಡರ್ ಕೂಡ ಮಾಡ್ತೀವಿ. ಅಕ್ವಿಜೇಷನ್ ಎಲ್ಲವೂ ಕೂಡ ರಸ್ತೆಯನ್ನು ಸೇರಿ ಎಲ್ಲಕ್ಕೂ ಕೂಡ ಹಣವನ್ನ ಭಾರತ ಸರ್ಕಾರ ಕೊಡ್ತಾ ಇದ್ದೇವೆ ವಿನ ಕರ್ನಾಟಕ ಸರ್ಕಾರ ಯಾವುದೇ ಸರ್ಕಾರಗಳು